ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋ ವೀಡಿಯೋಗಳ ನೋಟಿಫಿಕೇಷನ್ ಪಟ್ಟ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ವಾಂಗಿಬಾತ್ ಯಾವ ಥರ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ನೀವು ತಿನ್ಬೋದಾಗಿರುತ್ತೆ, ಸೂಪರಾಗಿರುತ್ತೆ. ಈ ಒಂದು ರೆಸಿಪಿನ ಯಾವ್ಯಾವ ಐಟಮ್ಸ್ ಹಾಕಿ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ. ಮೊದಲು ಒಲೆನ ಹಚ್ಚಿ ಒಂದು ಪಾತ್ರೆನ ಇಟ್ಟು ಎಣ್ಣೆನ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಟಬೇಕಾಗುತ್ತೆ. ಅದು ಸಾಸಿವೆ ಎಲ್ಲ ಚಿಟ್ಟಲಿದ್ದಾದಮೇಲೆ ಇದಕ್ಕೆ ಏನೇನು ಐಟಮ್ಸ್ ಎಲ್ಲ ಹಾಕ್ತೀನಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡಿ, ಓಕೆನಾ. ಸಾಸಿವೆ ಚಿಟ್ಟಿರ್ತಾ ಇದೆ. ನಿಧಾನಕ್ಕೆ ಸ್ವಲ್ಪ ಸಾಸಿವೆ ಅಂದರೆ ಎಣ್ಣೆ ಕಾದಿದ್ರೆ ಬೇಗ ಬೇಗ ಚಿಟ್ಟಿರುತ್ತೆ. ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ಹಾಕಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಈ ರೀತಿಯಾಗಿ ಪಟ 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 ಅಂತ ಚಿಟ್ಟುತ್ತಾ ಇದೆ. ಓಕೆನಾ. ಈಗ ನಾನು ಈರುಳ್ಳಿನ ಹಾಕೋಬೇಕಾಗುತ್ತೆ. ನಾನು ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಹಾಕೋತೀನಿ. ಅದಕ್ಕೂ ಮುಂಚೆ ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ನೋಡಿ, ಇಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ, ಸಾಫ್ಟ್ ಆಗಬೇಕಾಗುತ್ತೆ. ಅದಾದಮೇಲೆ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊನೂ ಹಾಕ್ಕೊಳ್ಳಿ. 2 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ, ಸಣ್ಣದ 2 ಟೊಮೆಟೊಗಳನ್ನು ಹಚ್ಚಿಟ್ಕೊಂಡು ಅದನ್ನು ಕೂಡ ಈ ಒಂದು ಮಿಶ್ರಣಕ್ಕೆ ಹಾಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ. ಓಕೆನಾ. ಅದೆಷ್ಟು ಫ್ರೈ ಆಗುತ್ತೆ ಅಷ್ಟು ನಿಮಗೆ ವಾಂಗಿಬಾತು ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಕೂಡ ಸಾಫ್ಟ್ ಆಗಿರುತ್ತೆ. ನೋಡಿ ಯಾವ ಥರ ನಿಮಗೆ ಅದು ಬೇಯ್ತಿದೆ ಅಂಥೇಳಿ ಗೊತ್ತಾಗ್ತಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಪದೇ ಪದೇ ತಿರುಗ್ಸೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಅದು ಎಣ್ಣೆಯಲ್ಲಿ ಆಯಿಲಲ್ಲಿ ಫ್ರೈ ಆದಾಗ ನಿಮಗೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅನ್ನಕ್ಕೆ ಬೆರೆಸ್ಕೊಂಡಾಗ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಅದನ್ನು ತಿರುಗಿಸ್ಬೇಕಾಗುತ್ತೆ. ಯಾಕಂದರೆ ಇದ್ದಲ್ಲೇ ಬಿಟ್ಬಿಟ್ರೆ ಅದು ಸಿದ್ಬಿಡುತ್ತೆ. ಅದಕ್ಕೋಸ್ಕರ ತಿರುಗಿಸ್ಬೇಕಾಗುತ್ತೆ. ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಅಪ್ ಆಗಬೇಕಾಗುತ್ತೆ. ಅದು ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಹಸಿ ಇರುತ್ತಲ್ಲ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಇದೆ ಅಂತೇಳಿ ಹೊಗೆ ಎಲ್ಲ ಬರ್ತಾ ಇದೆ. ಅದು ಕುಕ್ ಮಾಡಬೇಕಾದ್ರೆ ಆ ರೀತಿಯಾಗಿ ಬಂದೇ ಬರುತ್ತೆ. ಅದು ಲೈವ್ ಕುಕ್ ಅಲ್ವಾ, ಅದಕ್ಕೋಸ್ಕರ. ಓಕೆನಾ. ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೋಬೇಕಾಗುತ್ತೆ. ನಾನು ಇದರಲ್ಲಿ ಬದನೆಕಾಯನ್ನು ಉದ್ದುದ್ದ ಬದನೆಕಾಯಿ ಬರುತ್ತಲ್ಲ ಗ್ರೀನ್ ಕಲರ್ದು, ಆ ಬದನೆಕಾಯನ್ನು ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಆ ಒಂದು ಬದನೆಕಾಯನ್ನು ಈ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ಒಂದು 5ರಿಂದ 6 ಬದನೆಕಾಯಿ ಇರುತ್ತೆ. ಓಕೆನಾ. 5ರಿಂದ 6 ಬದನೆಕಾಯಿ ಅನ್ಕೋಬೋದು. ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಮಾಡ್ಕೋತೀರಾ ಅಂಥೇಳಿ. ಒಂದು 3ರಿಂದ 4 ಆದರೂ ಹಾಕ್ಬೋದು. ಇದರಲ್ಲಿ ನಾನು 5ರಿಂದ 6 ಉದ್ದುದ್ದ ಬದನೆಕಾಯಿನ ಹಾಕಿ ಮಾಡೋದು ಇದು ವಾಂಗಿಬಾತು. ದಪ್ಪ ಬದನೆಕಾಯಲ್ಲಿ ಚೆನ್ನಾಗಿರಲ್ಲ. ಈ ಒಂದು ಗ್ರೀನ್ ಕಲರ್ ಇರುತ್ತಲ್ಲ ಬದನೆಕಾಯಿ, ಉದ್ದ ಬದನೆಕಾಯಿ, ಅದನ್ನು ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಬೇಗ ಬೇಯುತ್ತೆ. ಓಕೆನಾ. ಅಂದರೆ ಅಷ್ಟು ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ಮೀಡಿಯಮ್ ಸೈಜಲ್ಲಿ ನಾನು ಇದನ್ನು ಹಚ್ಚಿಟ್ಕೊಂಡಿದ್ದೀನಿ. ಹಚ್ಚಿ ನೋಡಿ, ಈ ರೀತಿಯಾಗಿ ಬದನೆಕಾಯಿ ಏನಿಲ್ಲ ಬೆಂದ್ಬಿಡುತ್ತೆ. ಒಂದು 5 to 10 ಮಿನಿಟ್ಸಲ್ಲಿ ಬೆಂದ್ಬಿಡುತ್ತೆ ಬೇಗ. ಅದು ಚೆನ್ನಾಗಿ ಆ ಒಂದು ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಅಂದರೆ ಇದು ಬದನೆಕಾಯಿ ಕೂಡ ಸಾಫ್ಟಾಗಿ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಬದನೆಕಾಯಿ ಸಾಫ್ಟ್ ಇರೋದ್ರಿಂದ ಎಣ್ಣೆಗೆ ಹಾಕ್ತಾ ಇದ್ದಂಗೆ ಬೇಗ ಬೆಂದ್ಬಿಡುತ್ತೆ. 5-10 ಮಿನಿಟ್ಸಲ್ಲಿ ಬೇಗ ಬೇಯುತ್ತೆ. ನಮ್ಗೆ ಅಷ್ಟೊಂದು ಲೇಟ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಬದನೆಕಾಯಿದು ವಾಂಗಿಬಾತು ತುಂಬಾ ಬೇಗ ಆಗೋಗುತ್ತೆ. ನಾವು ಮಾಡೋದಕ್ಕೆ ಪ್ರಿಪೇರ್ ಮಾಡೋದಕ್ಕೆ ಬೇಗನೆ ಮಾಡಿಬಿಡ್ಬೋದು. ಒಂದು 15 ಮಿನಿಟ್ಸಲ್ಲಿ ಎಲ್ಲ ಹಚ್ಚಿಟ್ಕೊಂಡ್ರೆ 15 ಮಿನಿಟ್ಸಲ್ಲಿ ಬೇಗ ರೆಡಿ ಆಗೋಗ್ಬಿಡುತ್ತಲ್ವಾ. ನೋಡಿ, ಚೆನ್ನಾಗಿ ಅದು ಕೂಡ ಜಾಸ್ತಿ ತಿರುಗ್ಸೋಕ್ಕೆ ಹೋಗಬಾರ್ದು. ಒಂದು 2 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಯಾವ ಥರ ಬೇಯ್ತಾ ಇದೆ ಅದು ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗ್ತಿದೆ. ಎಲ್ಲ ಈರುಳ್ಳಿ ಟೊಮೆಟೊಗೆಲ್ಲ ಮಿಕ್ಸಪ್ ಆಗಿದೆ. ಅದು ಈರುಳ್ಳಿ ಹುಳಿ ಕೂಡ ಇದಕ್ಕೆ ನಾವು ಹುಣಸೆಹಣ್ಣು ಹುಳಿ ಕೂಡ ಹಾಕಬೇಕಾಗುತ್ತೆ. ಅದು ಕೊನೆಯಲ್ಲಿ ಹಾಕೋದು, ಪೌಡರ್ ಎಲ್ಲ ಹಾಕಿದ್ಮೇಲೆ ಕೊನೆಯಲ್ಲಿ ಹಾಕೋದು. ಹಾಗೆ ಟೊಮೆಟೊ ಹುಳಿ ಕೂಡ ಅದಕ್ಕೆ ಸೇರಬೇಕಾಗುತ್ತೆ. ಟೊಮೆಟೊ ಹಾಕೋದ್ರಿಂದ ಫುಡ್ಡಲ್ಲಿ ಟೇಸ್ಟು ಜಾಸ್ತಿ ಆಗುತ್ತೆ. ಟೊಮೆಟೊನ ಬಳಸಿ ನೋಡಿ, ಇದು ಒಂಥರ ಬ್ರೌನಿಷ್ ಕಲರ್, ವೈಟ್ ಇದ್ದಿದ್ದು ಬ್ರೌನ್ ಕಲರ್ ಆಗಿ ಇದೆಲ್ಲ ಸಾಫ್ಟ್ ಆಗಿದೆ. ಬದನೆಕಾಯಿ ಎಲ್ಲ ಸಾಫ್ಟ್ ಆಗಿದೆ, ಫುಲ್ ಸಾಫ್ಟ್ ಆಗಿಬಿಡುತ್ತೆ. ನೋಡ್ತಾ ಇರಿ, ಇನ್ನು ಅದು ಚೆನ್ನಾಗಿ
ಚೆನ್ನಾಗಿ ಫ್ರೈ ಆಗ್ತಾಯಿದ್ರೆ ಇನ್ನೂ ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ನಾವು ಯಾವಾಗ ಅದು ಬೇಯಕ್ಕೆ ಬಿಡ್ದಿರ ಸುಮ್ಮನೆ ತಿರುಗಿಸ್ತಾ ಇದ್ದರೆ ಅದು ಅಷ್ಟೊಂದು ಇದಾಗಲ್ಲ. ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಓಕೆನಾ. ಈ ರೀತಿಯಾಗಿ ಎಲ್ಲ ಸಮ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಚೆನ್ನಾಗಿ ಬೇಯುತ್ತೆ ಆಯಿಲಲ್ಲಿ. ಸಾಫ್ಟ್ ಆದರೆ ಇವಾಗ ನಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ದಪ್ಪ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಫುಲ್ಲು ಸಾಫ್ಟಾಗಿ ನೀವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಓಕೆನಾ. ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಿದ್ದಾದಮೇಲೆ ಇದಕ್ಕೆ ನಾವು ಇದು ಪೌಡರನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಪೌಡರ್ ಬಂದು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಗಳಲ್ಲಿ ವಾಂಗಿಬಾತ್ ಪೌಡರ್ ಯಾವ ಥರ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ಸ್ಪೈಸಸ್ ಎಷ್ಟೆಷ್ಟು ಸ್ಪೈಸಸ್ ಹಾಕಬೇಕು, ಎಷ್ಟು ಗ್ರಾಮ್ಸ್ ಹಾಕಬೇಕು, ಎಷ್ಟು ಹಾಕಬೇಕು ಅಂತೇಳಿ ನಾನು ಬೇರೆ ವಿಡಿಯೋದಲ್ಲಿ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ತೀನಿ. ಇದು ವಾಂಗಿಬಾತ್ ಪೌಡರ್ ಆಗಿರುತ್ತೆ. ಸೊ ನಾನು ಇದರಲ್ಲಿ 2 ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ನಿಮಗೆ ಅಂದರೆ ಕಡಿಮೆ ಮಾಡೋರು 1 ಸ್ಪೂನ್ ಹಾಕ್ಕೊಳ್ಳಿ. ಇದು ನನಗೆ ನೋಡ್ಕೋಬೇಕಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಂದರೆ ಕುಕ್ಕಿಂಗ್ ಮಾಡೋರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಎಷ್ಟು ಸ್ಪೂನ್ ಹಾಕ್ಕೋಬೋದು ಅಂತ. ಇದರಲ್ಲಿ ನಾನು 2 ಸ್ಪೂನ್ಸ್ ದೊಡ್ಡದು 2 ಸ್ಪೂನಷ್ಟು ಪೌಡರನ್ನ ಹಾಕ್ಕೋತಾ ಇದ್ದೀನಿ. ಪೌಡರ್ ಹಾಕಿದ್ಮೇಲೆ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತೇಳಿ. ಮತ್ತು 1/4 ಬೌಲಷ್ಟು ನಾನು ಹುಣಸೆಹಣ್ಣು ರಸನ ಹಾಕ್ಕೋತಾ ಇದ್ದೀನಿ. ಓಕೆನಾ. ಹುಣಸೆಹಣ್ಣು ರಸನೂ ಹಾಕ್ಕೊಳ್ಳಿ. 1/4 ಬೌಲ್ ಸಾಕಾಗುತ್ತೆ. ತುಂಬ ಹುಳಿನೂ ಏನು ಬೇಡ. ಅದಕ್ಕೆ ಕರೆಕ್ಟಾಗಿ ಆಗುತ್ತೆ. 2 ಸ್ಪೂನು ನಿಮಗೆ ಪುಡಿಗೆ 1/4 ಬೌಲಷ್ಟು 1 ಬಟ್ಲಷ್ಟು ಇದು ಹುಣಸೆಹಣ್ಣು ರಸ ಚೆನ್ನಾಗಿ ಗಟ್ಟಿ ಇರಬೇಕು, ನೀರದಲ್ಲ, ಗಟ್ಟಿ 1/4 ಬೌಲಷ್ಟು ಸಾಕಾಗುತ್ತೆ. ಸೊ ಅದಕ್ಕೊಂದು ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಓಕೆನಾ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಬೇಕು. ಓಕೆನಾ. ಅದರದ್ದು ಪೌಡರ್ದಾಗಿರ್ಬೋದು, ಹುಣಸೆಹಣ್ಣಾಗಿರ್ಬೋದು, ಅದೆಲ್ಲ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಪೌಡರು ನಮಗೆ ಬಾಯಿ ಇಟ್ಕೊಳ್ತಾನೆ ಪೌಡರ್ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಸೊ ಯಾವುದೇ ಥರ ಪೌಡರ್ ಸ್ಮೆಲ್ ಬರ್ದಿರಂಗೆ ಚೆನ್ನಾಗಿರೋ ಥರ ನೀವು ಅದನ್ನು ಮಿಕ್ಸಪ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ನಿಮಗೆ ಅದು ರಿಸಲ್ಟು ಚೆನ್ನಾಗಿ ಬರುತ್ತೆ. ಓಕೆನಾ. ಕುಕ್ಕಿಂಗ್ದು. ಸೊ ನೋಡಿ, ಇದು ಯಾವ ಥರ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಆ ರೀತಿಯಾಗಿ ಅದು ಕುದಿಬೇಕಾಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ಈ ರೀತಿಯಾಗಿ ಫಸ್ಟಿಂದ ಕೊನೆವರೆಗೂ ನೋಡಿದ್ರೆ ಯಾವ ಥರ ವಾಂಗಿಬಾತ್ ಮಾಡೋದು ಅಂತೇಳಿ ಗೊತ್ತಾಗುತ್ತೆ. ಒಬ್ಬರೊಬ್ಬರು ಒಂಥರ ಮಾಡ್ತಾರೆ. ಸೊ ಇದು ನಾವು ಮಾಡೋವಂಥದ್ದು ವಾಂಗಿಬಾತ್ ಆಗಿರುತ್ತೆ. ನೋಡಿ, ಲಾಸ್ಟ್ ಆ್ಯಂಡ್ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಇಲ್ಲ ಅಂತಂದರೆ ಯಾವ ಅಡುಗೆನೂ ಫುಲ್ಫಿಲ್ ಆಗೋದಿಲ್ಲ. ಸೊ ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ರೆಡಿ ಆಗುತ್ತೆ ವಾಂಗಿಬಾತ್. ಸೊ ಇದನ್ನು ಬಿಸಿ ಅನ್ನದ ಜೊತೆಗೆ ಬೆರೆಸ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಿಮಗೆ ಯಾವ್ಯಾವ ಐಟಮ್ಸ್ ಏನಿಲ್ಲ, ಕಡಿಮೆ ಐಟಮ್ಸಲ್ಲೇ ನೀವು ಬೇಗ ಪಟಾಪಟ್ ಅಂತ ಈ ಒಂದು ವಾಂಗಿಬಾತ್ ಗೊಜ್ಜನ್ನು ಮಾಡ್ಕೋಬೋದಾಗಿರುತ್ತೆ. ಇದನ್ನು ರೈಸ್ಗಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡೋದು ಯಾವ ಥರ ಅಂತ ಕೂಡ ನಾನು ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಬರುತ್ತೆ. ಓಕೆನಾ. ನೋಡಿ, ಇಷ್ಟು ಗೊಜ್ಜು ಎಷ್ಟು ಈ ಹದದಲ್ಲಿ ಬಂದಿದೆ. ಇದೇ ಥರ ಹದದಲ್ಲೇ ಮಾಡ್ಕೋಬೇಕಾಗುತ್ತೆ. ತುಂಬ ಗಟ್ಟಿಯಾಗೂ ಚೆನ್ನಾಗಿರೋದಿಲ್ಲ, ನೀರು ಹಾಗೂ ಮಾಡಬೇಡಿ. ಈ ರೀತಿಯಾಗಿ ಸಾಫ್ಟಾಗಿದ್ದಾಗ ನಿಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟ್ಫುಲ್ ಆಗಿರುತ್ತೆ. ಓಕೆನಾ. ಇದು ರೆಡಿ ಆಗಿದೆ. ಮತ್ತು ರೈಸ್ ತೊಗೊಂಡಿದ್ದೀನಿ. ಸೊ ರೈಸ್ ತೊಗೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ದೀನಲ್ಲ ವಾಂಗಿಬಾತ್ ಗೊಜ್ಜು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏನು ಗೊತ್ತಾ, ಬಿಸಿ ಅನ್ನ ಇತ್ತು ಅಂತಂದರೆ ಸ್ವಲ್ಪ ಗೊಜ್ಜು ಜಾಸ್ತಿನೇ ಹಿಡಿಸುತ್ತೆ. ಸೊ ಓಕೆನಾ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕಾಗುತ್ತೆ. ರೈಸ್ಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ಕ್ವಾಂಟಿಟಿ ಇದೆ ನೋಡಿಕೊಂಡು ನಾವು ಅಷ್ಟು ಗೊಜ್ಜನ್ನು ಹಾಕೋಬೇಕಾಗುತ್ತೆ. ಇನ್ನು ಗೊಜ್ಜು ಬೇಕಾ ನೋಡಿಕೊಂಡು ಮಿಕ್ಸಪ್ ಮಾಡಿಕೊಂಡು ಬೆರೆಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ವಾಂಗಿಬಾತು. ಒಂದು ಬ್ರೇಕ್ಫಾಸ್ಟ್ಗೆ ತುಂಬಾ ಸ್ಪೈಸಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಯಾರಾದರೂ ಲಂಚ್ ಬಾಕ್ಸ್ಗೆ ತೊಗೊಂಡೋಗ್ಬೇಕಂದ್ರೆ ಅದು ಕೂಡ ಚೆನ್ನಾಗಿರುತ್ತೆ, ತಿನ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗಂತೂ ತುಂಬಾ ಇಷ್ಟ ಇದೊಂದು ರೆಸಿಪಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಕೊಂಡು ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಯಾವ್ಯಾವ ಥರ ಏನೇನು ಐಟಮ್ಸ್ ಹಾಕಿ ಮಾಡಿದ್ದೀನೋ ಅದೇ ಥರ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ವಾಂಗಿಬಾತ್ ಯಾವ ಥರ ಇದೆ ಅಂತೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯೂಸ್ ಆಗೋಂಥವ್ರಿಗೆ ಶೇರ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ, ಇಲ್ಲ ವಿಡಿಯೋ ಮುಗಿದ ಮೇಲೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.